ಪಟ್ಟಣದಲ್ಲಿರುವ ಸಂತ ಅನ್ನಮ ದೇವಾಲಯ ಹಾಗೂ ಲೂರ್ದು ಮಾತೆಯ ವಾರ್ಷಿಕ ಮಹೋತ್ಸವವು ತಾರೀಕು 8ರಿಂದ 11ರವರೆಗೆ ಶ್ರದ್ಧಾ ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಹೋತ್ಸವದ ಅಂಗವಾಗಿ ತಾರೀಕು 11ರಂದು ಸಂತ ಅನ್ನಮ ದೇವಾಲಯದಲ್ಲಿ ಮೈಸೂರು ಧರ್ಮಕೇಂದ್ರದ ವಂದನೀಯ ಪೂಜ್ಯ ಗುರು ಫ್ರಾನ್ಸಿಸ್ ಸೆರಾವೋ ಅವರಿಂದ ಆಡಂಬರ ಗಾಯನ, ಬಲಿಪೂಜೆ, ಧಾರ್ಮಿಕ ಆಶೀರ್ವಚನ ಹಾಗೂ ಪರಮಪ್ರಸಾದ ವಿತರಣೆ ಬಳಿಕ ಸಂತ ಅನ್ನಮ್ಮ ಮತ್ತು ಲೂರ್ದು ಮಾತೆಯ ವಿದ್ಯುತ್ ದೀಪಾಲಂಕೃತ ಮಂಟಪವು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಹೊರಟು ಚರ್ಚ್ ರಸ್ತೆಗಾಗಿ ದಕ್ಕನಿ ಮೊಹಲ್ಲಾ, ತೆಲುಗರ ಬೀದಿ, ಜೈನರ ಬೀದಿ, ಗಡಿಯಾರ ಕಂಬದ ಬಳಿಯಿದ್ದ ಮುಖ್ಯ ರಸ್ತೆಗಾಗಿ ಖಾಸಗಿ ಬಸ್ ನಿಲ್ದಾಣ ಮಾರ್ಗವಾಗಿ ಸುಣ್ಣ ಬೀದಿ, ಗೋಣಿಕೊಪ್ಪ ರಸ್ತೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯಿಂದ ಮುಖ್ಯ ರಸ್ತೆಗಾಗಿ ದೊಡ್ಡಟ್ಟಿ ಚೌಕಿ ಮಾರ್ಗವಾಗಿ ಸಂತ ಅನ್ನಮ್ಮ ದೇವಾಲಯದವರೆಗೆ ಕ್ರೈಸ್ತ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಮೆರವಣಿಗೆ ನಡೆಸಿದರು. ಇದಕ್ಕೂ ಮೊದಲು ತಾರೀಕು 8ರಂದು ವಾರ್ಷಿಕೋತ್ಸವಕ್ಕೆ ಧ್ವಜಾರೋಹಣ ನೆರವೇರಿಸಿ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಜಪಸರ ಮತ್ತು ದಿವ್ಯ ಬಲಿಪೂಜೆ ನಡೆಯಿತು. ತಾರೀಕು 9 ಮತ್ತು 10ರಂದು ಪ್ರಾರ್ಥನೆ, ಜಪಸರ, ದಿವ್ಯ ಬಲಿಪೂಜೆ ಪ್ರಬೋಧನೆಯನ್ನು ಬೆಂಗಳೂರಿನ ವಂದನೀಯ ಗುರು ರೋಬಿನ್ ಅವರು ನಡೆಸಿಕೊಟ್ಟರು. ಈ ವೇಳೆ ಸಂತ ಅನ್ನಮ್ಮ ದೇವಾಲಯದ ಧರ್ಮಗುರುಗಳಾದ ಜೇಮ್ಸ್ ಡೊಮಿನಿಕ್, ಮದುಲೈ ಮುತ್ತು, ಐಸೆಕ್ ರತ್ನಾಕರ, ಅವಿನಾಶ್, ದಯಾನಂದ ಪ್ರಭು, ವಿಜಯ್ ಕುಮಾರ್ ಹಾಗೂ ಆರ್ಜಿ ಪೊನ್ನಂಪೇಟೆ, ಅಮ್ಮತ್ತಿ, ಸೋಮವಾರಪೇಟೆ ಇತರೆಡೆಯಿಂದ ಧರ್ಮ ಕೇಂದ್ರದ ಗುರುಗಳು, ಕನ್ಯಾಸ್ತ್ರೀಯರು, ಸಲಹಾ ಸಮಿತಿ ಸದಸ್ಯರುಗಳಿದ್ದರು. ವಾರ್ಷಿಕ ಮಹೋತ್ಸವ ಮತ್ತು ಮೆರವಣಿಗೆಯಲ್ಲಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಕ್ರೈಸ್ತ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.